ವೇದಿಕೆಯ ಮೇಲಿರುವಂಥ ಕವಿ ಹಾಗೂ ಕಲಾವಿದ ಮಿತ್ರರೇ, ನನ್ನ ಎದುರಿಗೆ ಇರುವಂಥ ಪ್ರೇಕ್ಷಕ ಬಂಧುಗಳೇ, ರಾಣಿ ಅಬ್ಬಕ್ಕ ಉತ್ಸವದ ಈ ಸುಂದರ ಸಂಜೆ ಇಲ್ಲಿ ಒಂದು ಕಾಮನ ಬಿಲ್ಲನ್ನು ಸೃಷ್ಟಿಸಿಬಿಟ್ಟಿದೆ. ಕಾಮನ ಬಿಲ್ಲು ನೆಲ ಮತ್ತು ಮುಗಿಲನ್ನು ಜೋಡಿಸುವ ಒಂದು ಪ್ರಯತ್ನವನ್ನು ಮಾಡ್ತದೆ. ಇಲ್ಲಿ ಸೃಷ್ಟಿಯಾದಂಥ ಈ ಕಾಮನ ಬಿಲ್ಲು ವೇದಿಕೆಯಲ್ಲಿರುವಂಥ ಕಲಾವಿದರು ಮತ್ತು ಪ್ರೇಕ್ಷಕರನ್ನು ಜೋಡಿಸುವಂಥ ಒಂದು ಕೆಲಸ ಮಾಡ್ತದೆ. ಕಾಮನ ಬಿಲ್ಲು ಅನೇಕ ವರ್ಣ ವಿನ್ಯಾಸಗಳನ್ನು ಹೊಂದಿರುವಂಥ ಒಂದು ಅಪರೂಪದ ಕಲಾಕೃತಿ. ನಾವೆಲ್ಲ ಎಷ್ಟು ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥ ಒಂದು ಕಲಾಕೃತಿ ಇದು. ಇಲ್ಲೂ ಹಾಗೇನೆ ಇಲ್ಲಿ ವೈವಿಧ್ಯಪೂರ್ಣವಾದಂಥ ಬಣ್ಣ ಬಣ್ಣದ ರಂಗು ರಂಗಿನ ಬೇರೆ ಬೇರೆ ವಿನ್ಯಾಸಗಳ ಕಲೆ ಇಲ್ಲಿ ಮೂಡಿ ಬಂದಿದೆ. ಅದು ಕವಿಗಳ ಕವಿತೆಯ ಮೂಲಕ, ಗಾಯಕರ ಹಾಡುಗಾರಿಕೆಯ ಮೂಲಕ, ನೃತ್ಯಗಾರರ ನೃತ್ಯದ ಮೂಲಕ ಹಾಗೂ ಚಿತ್ರಗಾರರ ಚಿತ್ರಗಳ ಮೂಲಕ. ಇವೆಲ್ಲ ಒಟ್ಟಿಗೆ ಅನಿಸೋದು ಏನಂದರೆ, ಒಂದು ಭಾವದ ಅಮೂರ್ತವಾದ ಒಂದು ಭಾವದ ಅದನ್ನು ಮೂರ್ತಗೊಳಿಸಲಿಕ್ಕೆ ಮಾಡಿದಂಥ ಒಂದು ಸಮೂಹ ಶೋಧ ಇದು. ಇಲ್ಲಿ ಯಾವುದೂ ಸ್ವತಂತ್ರ ಅಲ್ಲ. ಕವಿತೆಯೂ ಸ್ವತಂತ್ರ ಅಲ್ಲ, ಗಾಯನವೂ ಸ್ವತಂತ್ರ ಅಲ್ಲ, ಚಿತ್ರವೂ ಸ್ವತಂತ್ರ ಅಲ್ಲ, ನೃತ್ಯವೂ ಸ್ವತಂತ್ರ ಅಲ್ಲ. ಆದರೆ ಇವೆಲ್ಲ ಒಟ್ಟು ಸೇರಿದಾಗ ಉಂಟಾಗುವಂಥ ಒಂದು ಭಾವ ಪರಿಣಾಮ ಇದೆಯಲ್ಲ, ಇದು ಸ್ವತಂತ್ರವಾದದ್ದು. ಇದು ಕವಿತೆಯಿಂದ ಬಂದದ್ದು ಅಲ್ಲ, ಇದು ಗಾಯನದಿಂದ ಬಂದದ್ದು ಅಲ್ಲ, ಇದು ಚಿತ್ರದಿಂದ ಬಂದದ್ದು ಅಲ್ಲ, ನೃತ್ಯದಿಂದ ಬಂದದ್ದು ಅಲ್ಲ. ಇದು ಒಂದು ರೀತಿಯ ಒಂದು ಭಾವದ ಸಮೂಹ ಶೋಧ. ಕವಿತೆ ಅನ್ನೋದೇ ಒಂದು ಭಾವದ ನಿರೂಪಣೆ. ಅದು ಒಂದು ಭಾವ ಅಮೂರ್ತವಾಗಿರ್ತದೆ. ಆ ಅಮೂರ್ತದ ಭಾವವನ್ನು ಹಿಡೀಲಿಕ್ಕೆ ಕವಿ ಪ್ರಯತ್ನ ಪಡ್ತಾ ಇರ್ತಾನೆ. ಅವನಿಗೆ ಪದಗಳಿರ್ತವೆ, ಬೇರೆ ಬೇರೆ ಛಂದಸ್ಸು, ಲಯ ಇತ್ಯಾದಿಗಳ ಸಹಕಾರದಿಂದ ಆ ಭಾವವನ್ನು ಮೂರ್ತೀಕರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಗಾಯಕರು ಸಂಗೀತದ ವಿವಿಧ ಲಯ ವಿನ್ಯಾಸಗಳ ಮೂಲಕ, ನಾದದ ಲಹರಿಗಳ ಮೂಲಕ ಅದೇ ಭಾವವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾನೆ. ಚಿತ್ರಗಾರ ತನ್ನ ರೇಖೆಗಳ ಮೂಲಕ, ಬಣ್ಣಗಳ ಮೂಲಕ ಅದೇ ಭಾವವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾನೆ. ನೃತ್ಯಗಾರರು ಅಷ್ಟೇ, ನೃತ್ಯದ ಮುದ್ರೆಗಳ ಮೂಲಕ, ನೃತ್ಯದ ಮೂಲಕ ಅವುಗಳನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ಒಂದು ಭಾವ ಬೇರೆ ಬೇರೆ ವರ್ಣಗಳ ಮೂಲಕ, ಗಾಯನದ ಮೂಲಕ ಇಲ್ಲಿ ನಿಮ್ಮೆದುರು ಪ್ರತ್ಯಕ್ಷವಾಗ್ತಾ ಹೋಗ್ತದೆ. ಅದು ಏಕಕಾಲದಲ್ಲಿ ಪ್ರತ್ಯಕ್ಷವಾಗ್ತಾ ಹೋಗ್ತದೆ. ಇದನ್ನು